ನೋಡ್ರಿ ಇವಾಗೆಲ್ಲ ಏನೋ ಪ್ರೈವೇಟ್ ಸೆಕ್ಷನ್ಗೆ ಎಲ್ಲರೂ ಫೋಕಸ್ ಮಾಡ್ತಾರೆ ಇವಾಗಿನ ವಿದ್ಯಾರ್ಥಿಗಳು, ಎಸ್ಪೆಷಲಿ ಸೈನ್ಸ್ ಆಗಿರ್ಬೋದು, ಏನೋ ಕಾಮರ್ಸ್ ಆಗಿರ್ಬೋದು. ಬಟ್ ನಮ್ಮ ಆರೇಮಲ ಅಂದರೆ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯ ಆರೇಮಲಾಪುರ ಗ್ರಾಮದಲ್ಲಿರುವಂತಹ ಕಾಲೇಜಿನಲ್ಲಿ ಎಷ್ಟು ಜನ? 9 ಜನ ನೋಡ್ರಿ ಡಿಸ್ಟಿಂಕ್ಷನ್ ತಗೊಂಡು ಟ್ಯಾಬ್ ಅನ್ನ ಏನು ಶ್ರೀಮಾನ್ಯ ಸಿದ್ದರಾಮಯ್ಯರವರಿಂದ ಏನು ಅವರ ಕೈಯಾರೇನ ಏನ್ ಮಾಡಿದ್ದಾರೆ, ಟ್ಯಾಬ್ ಅನ್ನ ತೆಗೆದುಕೊಂಡಿದ್ದಾರೆ. ಅವರಿಗೆ ಬಹಳಷ್ಟು ಖುಷಿ ಆಯ್ತು ಅಂತ ಹೇಳಿ ಏನು ಮಾತಾಡಿದ್ರು. ಅವರ ಶಿಕ್ಷಕರು ಕೂಡ ಅದ್ರ ಬಗ್ಗೆ ಮಾತಾಡ್ತಾರ, ಕೇಳೋಣ ಬರ್ರಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆರೇಮಲಾಪುರದ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನಾನು ಹೋಗಿ ಈಗ 1 ವರ್ಷ ಆಯ್ತು ಆ ಕಾಲೇಜಿಗೆ. ಈಗ ಏನು 97 ಪ್ರಿಯಾ ಸಣ್ಣ ಬೊಮ್ಮಾಜಿ ಅಂತ 97.16 ಮಾಡಿದಾಳಲ್ಲ, ಆ ಒಂದು ಕಾಲೇಜಿನ ಇತಿಹಾಸದಲ್ಲೇ ಇದು ಅತ್ಯುತ್ತಮವಾದಂತ ಫಲಿತಾಂಶ ಅವಳಿಗೆ ಬಂದಿದೆ. ಇನ್ನೂ ಒಂದು 5-6 ಮಾರ್ಕ್ಸ್ಗಳಿಂದ ನಾವೇನಾಗಿದ್ದೀವಿ ಅಂತಂದ್ರೆ ಜಿಲ್ಲಾ ಮಟ್ಟದ ಒಂದು ರ್ಯಾಂಕ್ ಇಂದ ನಾವು ವಂಚಿತರಾಗಿದ್ದೀವಿ ಅಂತ ಹೇಳ್ತೀನಿ. ಆದ್ರೆ ಮಕ್ಕಳು ಸಹ ಅಷ್ಟೇ ಸಪೋರ್ಟಿವ್ ಆಗಿದ್ರು, ತುಂಬಾನೇ ಏನಾಗಿದ್ರು, ನಾವು ಹೇಳಿದ್ದನ್ನೆಲ್ಲ ಅವ್ರು ಫಾಲೋ ಮಾಡಿದ್ರು, ಅಷ್ಟೇ ಹಾರ್ಡ್ ವರ್ಕಿಂಗ್ ಇತ್ತು, ಸಪೋರ್ಟಿವ್ ಆಗಿರೋದ್ರಿಂದ ನಾವು ಏನೇನು ಅವ್ರು ಗೈಡ್ ಮಾಡಿದ್ವಲ್ಲ ಅದೆಲ್ಲ ತಗೊಂಡ್ರು. ಅದ್ರ ಜೊತೆಗೆ ನಮ್ಮ ಕಾಲಿನಲ್ಲಿ ಅತ್ಯುತ್ತಮವಾದಂಥ ಶಿಕ್ಷಕರು ಅಂತ ಇದೆ. ಮತ್ತು 100% ನಮ್ಮ ಕಾಮರ್ಸಲ್ಲಿ 100% ರಿಸಲ್ಟ್ ಆಗಿದೆ. ಅದೇ ರೀತಿ ನಮ್ಮ ಆರ್ಟ್ಸ್ ವಿಭಾಗದಲ್ಲೂ ಸಹ 85 ಇದೆ. ಓವರಾಲ್ 89 ನಮ್ಮದು ಕಾಲೇಜಿಂದ ಫಲಿತಾಂಶ ಇದೆ. ಈ 9 ಜನ ಡಿಸ್ಟಿಂಕ್ಷನ್ ಜೊತೆಗೆ ಸುಮಾರು 30 ವಿದ್ಯಾರ್ಥಿಗಳು ಫಸ್ಟ್ ಉನ್ನತ ಶ್ರೇಣಿಯಲ್ಲಿ ಅವರು ಸಹ ಪಾಸ್ ಆಗಿದ್ದಾರೆ. ಉತ್ತಮವಾದಂತಹ ಕಾಲೇಜಿನ ಫಲಿತಾಂಶ ಇದೆ. ಸರ್ಕಾರಿ ಕಾಲೇಜ್ ಅಂದ್ರೆ ಕೀಳಾಗಿ ನೋಡೋದು ಬೇಡ. ಸೌಲಭ್ಯಗಳು ಈಗ ಅತ್ಯುತ್ತಮವಾದಂತಹ ಸರ್ಕಾರದಿಂದ ಅತ್ಯುತ್ತಮವಾದಂತಹ ಸೌಲಭ್ಯಗಳಿದೆ, ಅದನ್ನೆಲ್ಲ ಬಳಸ್ಕೊಳ್ಳೋದ್ರ ಮೂಲಕ ಇಂಥ ಸಾಧನೆ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಎಸ್ ಬಿ ಪೂಜಾರ್ ಅಂತ ಹೇಳಿ, ಇಂಗ್ಲಿಷ್ ಉಪನ್ಯಾಸಕರು ಆರೇಮಲಾಪುರ ಕಾಲೇಜಿನಲ್ಲಿ. ಬರೀ ಬಿಲೋ 90% ರಿಸಲ್ಟ್ ಅಂದ್ರೆ 90% ಮಾತ್ರ ಇತ್ತು. ಹುಡುಗರು 90% ಕ್ರಾಸ್ ಆಗ್ತಿರ್ಲಿಲ್ಲ. ಈ ವರ್ಷದ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಏನು ಅಂತ ಹೇಳಿದ್ರೆ, ಅವರು ಹೊಸದಾಗಿ ಇತಿಹಾಸ ಕ್ರಿಯೇಟ್ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್ 100% ರಿಸಲ್ಟ್ ಆಗಿದೆ ಇದೇ ಫಸ್ಟ್. ಮತ್ತೆ 97% ರಿಸಲ್ಟ್ ಆಗಿದೆ ಇದೇ ಫಸ್ಟ್. ಅದೇ ನೋಡ್ರಿ, ಅವ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ನಾವು ಸಪೋರ್ಟಿವ್ ಆಗಿದ್ವಿ, ಅವರು ಸಹಿತ ಸಪೋರ್ಟಿವ್ ಆಗಿದ್ರು ನಮ್ಮ ವಿದ್ಯಾರ್ಥಿಗಳು. ನಾವೇನ್ ಹೇಳ್ತಾ ಅದನ್ನ ಚಾಚ ತಪ್ಪದೆ ಪಾಲನೆ ಮಾಡಿ, ಮತ್ತೆ ನಮ್ಮ ಊರಿನವರ ಸಪೋರ್ಟ್ ಇದೆ. ನಮ್ಮ CBC ಉಪಾಧ್ಯಕ್ಷರವರು ಪರಶುರಾಮ್ ಮಿಳ್ಳಿ ಅಂತೇಳಿ ನಮ್ಗೆ ಏನ್ ಬೇಕು ಅದನ್ನೆಲ್ಲ ನಮಗೆ ಅವಕಾಶ ಮಾಡಿ ಕೊಡ್ತಾ ಇದ್ರು. ನಮ್ಮ ನಾಗರಿಕರು ಇದಾರೆ ಅಲ್ಲಿ, ಸಪೋರ್ಟಿವ್ ಚೆನ್ನಾಗಿರೋದ್ರಿಂದ ಉತ್ತಮ ರಿಸಲ್ಟ್ ಬಂದಿದೆ. ಇನ್ನೂ ಸಹಿತ ಸರ್ಕಾರಿ ಶಾಲೆ ಅಂದ್ರೆ ಕೀಳಾಗಿ ನೋಡಬೇಡಿ, ಇಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ಬರ್ತವೆ ಅಂತ ನಮ್ಮ ಕಾಲೇಜ್ ಸಾಕ್ಷಿ ಅಂತೇಳಿ ಹೇಳ್ತಾ, ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಮಕ್ಕಳೆಲ್ಲ ಬಡ ವಿದ್ಯಾರ್ಥಿಗಳು, ಫೀಸನ್ನು ಬೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರೋದು. ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರು, ಪ್ರಕಾಶ್ ಕೋಳಿವಾಡ ಸರ್ ಇವರೆಲ್ಲ ಟ್ಯಾಬ್ ಅನ್ನು ವಿತರಿಸಿ ಇದೊಂದು ಮೆಮೊರೇಬಲ್ ಡೇ ಮಾಡಿದ್ದಾರೆ. ನಿಜವಾಗ್ಲೂ ಇದು ಏನ್ ಹೇಳ್ತದೆ, ನಮ್ಮ ಮಕ್ಕಳಿಗೆ ಇದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ದ್ವಿತೀಯ PUCಯಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಮಾರ್ಕ್ ಅನ್ನು ತೆಗೆದುಕೊಂಡಿದ್ದರಿಂದಾಗಿ ಸಿದ್ದರಾಮಯ್ಯ ಸಾಹೇಬರಿಂದ ನಾವು ಮತ್ತೆ ಪ್ರಕಾಶ್ ಕೋಳಿವಾಡ ಸಾಹೇಬರಿಂದ ನಾವು ಟ್ಯಾಬ್ ತಗೊಂಡಿದ್ದೀವಿ ಅಂತಕ್ಕಂಥ ಒಂದು ಈ ಮೆಮೊರಿ ಹಾಗೆ ಉಳಿತದೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ.